ಈಗ ಕಿರಣ್ ಅವರೇ, ಈಗ ಕೆಲವರೆಲ್ಲ ಈಗ ವಿದ್ಯಾಭ್ಯಾಸ ಮಾಡಬೇಕು ಅಂತ ಪ್ರತಿಯೊಬ್ಬ ಮನೆಗೂ ಎಲ್ಲರೂ ವಿದ್ಯಾವಂತರು ಇರ್ತಾರೆ. ಅವರೆಲ್ಲ ವಿದ್ಯಾಭ್ಯಾಸ ಮಾಡಬೇಕು ಅಂತ ಪಟ್ಟಣಕ್ಕೆ ಹೋಗಿ ಮೈಸೂರು, ಬೆಂಗಳೂರು ಅಂತ ಸಿಟಿ ಕಡೆ ಹೋಗಿ ಅವ್ರಿಗೆ ವಿದ್ಯಾಭ್ಯಾಸಕ್ಕೆ ತಕ್ಕಂತೆ ಕೆಲಸ ಸಿಗದೇ ಇರ್ಬೋದು. ತಮ್ಮದೇ ಆದ ಆಸ್ತಿ ಇರುತ್ತೆ, ತಾತನ ಆಸ್ತಿ, ಅಪ್ಪನ ಆಸ್ತಿ ಇರುತ್ತೆ. ಅವರು ಅಲ್ಲಿಗೆ ವಾಪಸ್ಸು ಬಂದು ವ್ಯವಸಾಯ ಮಾಡಬೇಕು ಅಂತ ಬಹಳ ಉತ್ಸುಕತೆಯಿಂದ ಬರ್ತಾರೆ. ಅವರಿಗೆ ನಿಮ್ಮ ಸಲಹೆ ಏನು? ಸೊ ಬೇಸಿಕ್ಲಿ ನಿಮ್ಮ ಪ್ರಶ್ನೆ ಏನಂದರೆ, ಕೃಷಿಯಲ್ಲಿ ಅನುಭವ ಇರೋರೇ ಮಾಡಬೇಕಾ ನಮ್ಮ ಹತ್ರ, ಇಲ್ಲ ಫ್ರೆಷರ್ಸು ಮಾಡ್ಬೋದಾ? ಸೊ ವೀಕ್ಷಕರೇ, ಇದಕ್ಕೆ ಬೆಸ್ಟ್ ಆನ್ಸರ್ ಅಂದರೆ ನಾನೇ. ಯಾಕಂದರೆ 1% ನಾಲೆಡ್ಜು ಇಲ್ಲದೆ 2020 ಮುಂಚೆ ಕೃಷಿ ಬಗ್ಗೆ ಏನು ನಾಲೆಡ್ಜ್ ಇಲ್ಲದೆ ಇವತ್ತು ಬಂದು ನನ್ನ ಹತ್ರ ಸಾವಿರಾರು ಜನ ಸಕ್ಸಸ್ ಆಗಿದ್ದಾರೆ. ಪ್ರತಿಯೊಂದು ನಾವು ಹೇಳ್ಕೊಡ್ತೀರಿ. 1 ಎಕರೆ ಮಾಡಿದ್ದು ಇವತ್ತು 30 ಎಕರೆ ಮಾಡಿದ್ದೀರಿ. ಇವಾಗ ಕಮ್ಮಿಂಗ್ 26ಗೆ 100 ಎಕರೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಆನ್ಸರ್ ಇಲ್ಲೇ ಇದೆ, 100% ಮಾಡ್ಬೋದು. IT BT ನೀವು 10th ಅಂದರೆ 16 ವರ್ಷದಿಂದ 55 ವರ್ಷ ಗಟ್ಟಿ ಇರೋರಿದ್ರೆ 65 ವರ್ಷದವರು ಮಾಡ್ಬೋದು. ಏನೂ ನಾಲೆಜ್ ಇಲ್ಲದೆ ಝೀರೋ ನಾಲೆಜ್ ಇರೋರು 100% ಪದ್ಧತಿ ಫಾಲೋ ಮಾಡಬೇಕಷ್ಟೇ. ಕಾಪಿ ಹೊಡೆಯೋದ್ರಲ್ಲಿ ನಂಬರ್ 1 ಇರೋರು ಗ್ಯಾರಂಟಿ ಸಕ್ಸಸ್ಸು. ಏನು ಸರ್? ಅಂದರೆ ನಾನು ಹೆಂಗೆ ಮಾಡಿದ್ದೀನಿ ಅಂದರೆ, ನನ್ನ ಜೊತೆ ನೀವು ಮಾಡೋದು. ನಾವೆಲ್ಲ ಫಸ್ಟ್ ಕ್ಲಾಸಾಗಿ ಕಾಪಿ ಹೊಡಿತಿದ್ರಿ. ಯಾಕಂದರೆ ಓದೋರು ಕಷ್ಟಪಟ್ಕೊಂಡು ಓದಿ ರಾತ್ರಿ ನಿದ್ದೆ ಗಟ್ಟಿ ಓದಿರ್ತಾರೆ. ಎಕ್ಸಾಮಲ್ಲಿ ನಾವು ಆರಾಮಾಗಿ ಕಾಪಿ ಹೊಡೆದ್ಬಿಟ್ರಿ, ಅದು ಬೆಸ್ಟು ಅಂತ ಅಂದರೂ ನಮಗೆ ಚೆನ್ನಾಗಿ ಮಾರ್ಕ್ಸ್ ಬಂತು. ಹಂಗೇ ನೀವು, ನಾನು ಪಲ್ಟಿ ಹೊಡೆದು ಇವಾಗ 5 ವರ್ಷದಿಂದ ಏನೇನು ಪಲ್ಟಿ ಹೊಡೆದಿದ್ದೀನಿ, ಲಕ್ಷಾನು ಗಂಟೆ ಕಳ್ಕೊಂಡು ನಾವು ಒಂದೊಂದು ವಿಷಯ ಕಲ್ತಿದ್ದೀರಿ. ಸಿಂಪಲ್ ಏನು ಸರ್? ಸಿಂಪಲ್ ವಿಷಯ ನಾವು ನೆಗ್ಲೆಕ್ಟ್ ಮಾಡಿದ್ರೆ ಲಕ್ಷ ಹೋಗ್ಬಿಡುತ್ತೆ. 10 ಎಕರೆ ನಾವು ಒಂದೊಂದು ಶಾರ್ಟಲ್ಲಿ ಲಾಸ್ ಮಾಡ್ಕೊಂಡಿದ್ದೀರಿ. ಅದೆಲ್ಲ ನಿಮಗೆ ಫ್ರೀಯಾಗಿ ಹೇಳ್ಕೊಡ್ತಾಯಿದ್ದೀರಿ. ಅಂದರೆ ನೀವು ದುಡ್ಡು ಕಳ್ಕೊಂಡೇ ಕಲಿಬೋದು ಇದೆಲ್ಲ. ಏನು ಸರ್? ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ, ಸೇಮ್ ಕಾಪಿ ಪೇಸ್ಟ್ ನೀವು ಮಾಡೋ ಅಂಥ ನಾಲೆಜ್ ಇದ್ದರೆ ಯು ಆರ್ ಆಲ್ಸೋ ಸಕ್ಸಸ್ಫುಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರು ಆಗಿರ್ಬೋದು. ಈವನ್ ಹೆಣ್ಮಕ್ಳು ಎಷ್ಟೊಂದು ಜನ ನಮ್ಮ ಆ್ಯಪ್ ಯೂಟ್ಯೂಬ್ ನೋಡಿ ಎಷ್ಟೊಂದು ಜನ ಹೆಣ್ಮಕ್ಳು ಸಕ್ಸಸ್ ಆಗಿದ್ದಾರೆ. ತುಂಬ ಖುಷಿಯಾಗುತ್ತೆ. ಇವತ್ತಿನ ದಿನ ಬೆಂಗಳೂರಲ್ಲಿ ಕ್ಯಾಬ್ ಡ್ರೈವರ್ ಇರ್ಬೋದು, ನಿಮಗೆ ಚಿಕ್ಕ ಕೆಲಸ, ಸೆಕ್ಯೂರಿಟಿ ಕೆಲಸ, IT BT ಕಂಪ್ನಿಗಳಲ್ಲಿ ಸೆಕ್ಯೂರಿಟಿ ಆಗಿರ್ತಾರೆ. ಅವ್ರು ಎಲ್ಲರ ಹತ್ರ ಹೊಲಗಳಿದೆ ಊರಲ್ಲಿ. ಏನು ಸರ್? ಅವ್ರಿಗೆ ಕೇವಲ ಏನಂದರೆ 15,000 ರೂಪಾಯಿ ಸಂಬಳ, ಅವ್ರು 5,000 ಬಾಡಿಗೆ, 5,000 ಟ್ರಾನ್ಸ್ಪೋರ್ಟ್ನಲ್ಲೇ ಹೊಟ್ಟೋಗುತ್ತೆ. ಸೊ ನಾನು ಹೇಳೋದು, ನೀವೆಲ್ಲ ದಯವಿಟ್ಟು ವಾಪಸ್ ಬನ್ನಿ. ನೀವು ಸಕ್ಸಸ್ ಆಗ್ತೀರಾ. ಇಷ್ಟು ದಿನ ನಿಮಗೆ ಹೇಳ್ಕೊಡೋರು ಯಾರೂ ಇರಲಿಲ್ಲ. ಮುಂದೆ ಒಂದು ಗುರಿ ಅಂದರೆ, ಮುಂದೆ ನಿಮಗೆ ಗುರಿ ಇರಬೇಕು, ಹಿಂದೆ ಒಂದು ಗುರು ಇರಬೇಕು ಅಂಥ ಕೆಲಸ ನಾವು 100% ನಿಮಗೆ ಮಾಡಿಕೊಡ್ತೀನಿ. ಯಾಕಂದರೆ ಪ್ರತಿಯೊಂದು ಸ್ಮಾಲ್ ಇನ್ಫಾರ್ಮೇಷನ್ನು ಯಾವುದೇ ಕಾರಣಕ್ಕೂ ಲಾಸ್ ಆಗಬಾರ್ದು. ನಮ್ಮ ಕೈಯಲ್ಲಿರೋದು ನಾವು ಮಾಡೋಣ, ನೇಚರ್ಗೆ ಬಿಟ್ಟಿದ್ದು ಮಿಕ್ಕಿದ್ದು. ಏನು ಸರ್? ಕೃಷಿ ಅಂದರೆ ಇವತ್ತಿನ ದಿನ ಜೂಜಾಡ್ದಂಗೆ ಆಗಿದೆ. ಎಲ್ಲ ಕರೆಕ್ಟಾಗಿ ಮಾಡಿನೇ ನಮಗೆ ಬರೋದು ಕಷ್ಟ ಆಗಿದೆ. ಅಂಥದ್ರಲ್ಲಿ ನಾವು ಯಾರು 10 ಜನ 10 ಥರ ಹೇಳಿ ಮಾಡಿದ್ರೆ 100%. ಅದಕ್ಕೆ ಇವತ್ತಿನ ದಿನ ರೈತರು ಅಷ್ಟು ಕಷ್ಟಪಡ್ತಾ ಇರೋದು. ಸೊ ನಾವಿಲ್ಲಿ ಏನೇನು ಮಾಡ್ತೀರಿ, ಜಸ್ಟ್ ಆ್ಯಪಲ್ಲಿರೋದನ್ನು ಕಾಪಿ ಪೇಸ್ಟ್ ಮಾಡಿದ್ರೆ ಸಕ್ಸಸ್ ಯಾರು ಬೇಕಾದ್ರೂ ಕೃಷಿನ ಮಾಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ವೀಕ್ಷಕರೇ, ಈ ಗುರು ನಿಮಗೆ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಅವರು ಹಾಗಾಗಿ ನಿಮಗೆ ನಿಮ್ಮ ಪ್ರಶ್ನೋತ್ತರಕ್ಕೆ ಸಿಗೋದಿಲ್ಲ. ನಿಮ್ಮ ಅನುಕೂಲಕ್ಕಾಗಿ ನಿಮಗೆ ಕೈಗೆ ಎಟುಕುವಂಥ, ನಿಮ್ಮ ಕೈನಲ್ಲೇ ಇರುವಂಥ ಮೊಬೈಲ್ನಲ್ಲಿ 24 ಗಂಟೆಲೂ ನೋಡ್ಬೋದಾದಂತಹ ಒಂದು ಸುಂದರವಾದ ಆ್ಯಪನ್ನು ಮಾಡಿದ್ದಾರೆ. ಎಂಥ ಒಂದು ಚಿಕ್ಕ ಮಗುಗೂ ಸಹ ಅರ್ಥ ಆಗುವ ಹಾಗೆ ಸ್ಟೆಪ್ ಬೈ ಸ್ಟೆಪ್ಪು ಗಿಡ ಭೂಮಿ ಸೆಲೆಕ್ಷನ್ನಿಂದ ಕಟಾವು ಮಾಡಿ ಅದನ್ನು ಮಾರಾಟ ಮಾಡೋವರೆಗೂ ಪ್ರತಿಯೊಂದು ಹಂತನೂ ತುಂಬ ವಿವರವಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ದಯವಿಟ್ಟು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ನಮ್ಮ ಯಾವುದನ್ನೇ ಇದನ್ನು ಕೇಳೋದು ಬೇಕಾಗಿಲ್ಲ. ಅದನ್ನು ಮಾಡಿದ್ರೆ ಸಾಕು, ನಿಮಗೆ 80% ನಾಲೆಡ್ಜು ನಿಮಗೆ ಅದರಲ್ಲೇ ಬಂದಿರುತ್ತೆ. ಅದಕ್ಕೆ ಮಧ್ಯದಲ್ಲೂ ಸಹ ನೀವು ಆಗಾಗ್ಗೆ ನೀವು ಕಿರಣ್ರವ್ರಿಗೆ ಫೋನು ಸಿಕ್ಕಿದ್ರೆ ಮಾತಾಡಿ ಪರಿಹರಿಸ್ಕೋಬೋದು. ಅದಕ್ಕಿಂತನೂ ನಿಮಗೆ ಹೆಚ್ಚು ಅಂದರೆ ಅವರು ಯಾವುದೋ ಜ್ಞಾನದಲ್ಲಿ ಬೇಕಾದ್ರೆ ನಿಮ್ಗೊಂದು ಪಾಯಿಂಟನ್ನು ಮಿಸ್ ಮಾಡ್ಬೋದು. ನಿಮಗೆ ಯಾವುದೂ ಮಿಸ್ ಆಗದೇ ಇರುವಂಥದ್ದು ನಿಮಗೆ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮಗೆ ಯಾವುದೇ ಬೇರೆ ಗುರು ಬೇಕಾಗಿಲ್ಲ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸೊ ವೀಕ್ಷಕರೇ, ಇಮಿಡಿಯೇಟು ಫಾಲೋ ಮಾಡಿ, ಕಾಪಿ ಪೇಸ್ಟ್ ಸಿಂಪಲಾಗಿ ಮಾಡಿದ್ದೀರಿ. ಇಲ್ಲಿ ನಾವೇನು ಮಾಡ್ತೀರಿ ಅದನ್ನು ಕಾಪಿ ಮಾಡಿ ಅದೇ ಥರ ನಿಮ್ಮ ಜಾಗದಲ್ಲಿ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಸಕ್ಸಸ್ ಗ್ಯಾರಂಟಿ.